ಜೂನ್ 5 ಎನ್ವಿರಾನ್ಮೆಂಟ್ ಡೇ ದಿವಸ E20 ಮತ್ತೆ E85 ಪೆಟ್ರೋಲ್ಸ್ ನ ಗವರ್ಮೆಂಟ್ ಲಾಂಚ್ ಮಾಡ್ತಾರೆ. ಸೊ ಇದರಿಂದ ಯಾರು ಬೆನಿಫಿಟ್ ಆಗ್ತಾರೆ, ಇದರಿಂದ ಯಾರು ಕಷ್ಟಪಡ್ತಾರೆ ಅನ್ನೋದನ್ನ ನೋಡೋಣ. ಗವರ್ಮೆಂಟ್ ಬಂದು ಇವಾಗ E20 ಪೆಟ್ರೋಲ್ ನ ಪ್ರಮೋಟ್ ಮಾಡ್ತಿದೆ. ಅಂದ್ರೆ 80% ಪೆಟ್ರೋಲ್ 20% ಎಥನಾಲ್ ಇರೋ ಫ್ಯೂಯಲ್ ನ ಪ್ರಮೋಟ್ ಮಾಡ್ತಿದೆ. ಸೊ ಇವ್ರ ಗೋಲ್ ಬಂದು ತುಂಬಾನೇ ಸಿಂಪಲ್. ಒಂದ್ ಬಂದು ಆಯಿಲ್ ಇಂಪೋರ್ಟ್ಸ್ ನ ಕಮ್ಮಿ ಮಾಡ್ಬೇಕು ಅನ್ಕೊಂತ ಇದ್ದಾರೆ. ಅದೇ ಟೈಮ್ ಅಲ್ಲಿ ಜೋಳ ಮತ್ತೆ ಕಬ್ಬು ಬೆಳೆಯ ಫಾರ್ಮರ್ಸ್ ಗೆ ಒಂದು ದೊಡ್ಡ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಡ್ಬೇಕು ಅನ್ಕೊಂತ ಇದ್ದಾರೆ. ಸೊ ಇದೇ ತರ E85 ಅನ್ನೋ ಫ್ಯೂಯಲ್ ಇದೆ. ಅಂದ್ರೆ 85% ಎಥನಾಲ್, 15% ಮಾತ್ರ ಪೆಟ್ರೋಲ್ ಇರುತ್ತೆ. ಇದು ಬಂದು ಇನ್ನೂ ಕ್ಲೀನ್ ಆಗಿರುತ್ತೆ, ಪೊಲ್ಯೂಷನ್ ತುಂಬಾ ಕಮ್ಮಿ ಆಗುತ್ತೆ, ಆದ್ರೆ ಇನ್ನೂ ಚೀಪ್ ಆಗು ಬರುತ್ತೆ. ಹತ್ರ ಒಂದು 20 ರೂಪಾಯಿ ಕಮ್ಮಿ ಬರುತ್ತೆ ರಿಯಲ್ ಪೆಟ್ರೋಲ್ ಗಿಂತ. ಈ E85 ಫ್ಯೂಯಲ್ ಬಂದು ನಮ್ಮ ಹಳೆ ಗಾಡಿಗಳಲ್ಲಿ ಯೂಸ್ ಮಾಡಕ್ಕಾಗಲ್ಲ. ಇದಕ್ಕಂತೇನೆ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ಅಂತ ಹೊಸದಾಗಿ ಡಿಸೈನ್ ಮಾಡಿರೋ ವೆಹಿಕಲ್ಸ್ ಮಾತ್ರನೇ ಇದು ಯೂಸ್ ಮಾಡಕ್ಕಾಗುತ್ತೆ. ಅದೇ ಇನ್ನೊಂದು ವಿಷಯ ಇದೆ, ಎಥನಾಲ್ ಬಂದು ಪೆಟ್ರೋಲ್ ಗಿಂತ ತುಂಬಾನೇ ಕಮ್ಮಿ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಸೊ E20 ಫ್ಯೂಯಲ್ ಬಂದು ಮೈಲೇಜ್ ತುಂಬಾನೇ ಕಮ್ಮಿ ಕೊಡುತ್ತೆ ಪೆಟ್ರೋಲ್ ಕಂಪೇರ್ ಮಾಡಿ ನೋಡಿದ್ರೆ. E85 ಬಂದು ಅದಕ್ಕಿಂತ ಇನ್ನೂ ಕಮ್ಮಿ ಕೊಡುತ್ತೆ. ಇವಾಗ ಹೊಸದಾಗಿ ಬರ್ತಿರೋ ವೆಹಿಕಲ್ಸ್ ಎಲ್ಲ E20 ಫ್ಯೂಯಲ್ ನ ಹ್ಯಾಂಡಲ್ ಮಾಡೋ ತರನೇ ಬರ್ತಿದೆ. ಅದೇ ನಮ್ಮ ಹಳೆ ಗಾಡಿಗಳಲ್ಲಿ ಇದನ್ನೆಲ್ಲ ಯೂಸ್ ಮಾಡಕ್ಕಾಗಲ್ಲ, ಯೂಸ್ ಮಾಡಿದ್ರೆ ರಿಪೇರಿ ಆಗ್ಬಿಡುತ್ತೆ. ಸೊ ಇದರಿಂದ ಯಾರೆಲ್ಲ ಬೆನಿಫಿಟ್ ಆಗ್ತಾರೆ ಅಂತ ನೋಡಿದ್ರೆ, ಫಸ್ಟ್ ಬಂದು ಫಾರ್ಮರ್ಸ್ ಬೆನಿಫಿಟ್ ಆಗ್ತಾರೆ, ಯಾಕಂದ್ರೆ ಅವ್ರಿಗೆ ದೊಡ್ಡ ಮಾರ್ಕೆಟ್ ಇರುತ್ತೆ. ಅದೇ ಟೈಮಲ್ಲಿ ಗವರ್ಮೆಂಟ್ ಕೂಡ ಬೆನಿಫಿಟ್ ಆಗ್ತಾರೆ, ಯಾಕಂದ್ರೆ ಅವರು ಆಯಿಲ್ ಇಂಪೋರ್ಟ್ಸ್ ಎಲ್ಲ ಕಮ್ಮಿ ಮಾಡ್ಕೊಬಹುದು ಅಂತ. ಈ ಟೈಮಲ್ಲಿ ಪೊಲ್ಯೂಷನ್ ಕೂಡ ತುಂಬಾ ಕಮ್ಮಿ. ಸೊ ಇದರಿಂದ ಯಾರಿಗೆಲ್ಲ ಏಟ್ ಬೀಳುತ್ತೆ ಅಂತ ನೋಡಿದ್ರೆ, ನಮ್ಮ ಮಿಡಲ್ ಕ್ಲಾಸ್ ಯಾರ ಹತ್ರ ಎಲ್ಲ ಗಾಡಿ ಇದೆ ಅವ್ರಿಗೆಲ್ಲ ಮೈಲೇಜ್ ಕಮ್ಮಿ ಆಗುತ್ತೆ, ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ, ಹೊಸದ ಗಾಡಿನೂ ತಗೊಳಕ್ಕಾಗಲ್ಲ. ಅದರಿಂದ ಅಫೆಕ್ಟ್ ಆಗೋದು ನಾವೇ. ಸೊ ನೀವೇನು ಅನ್ಕೊಂತೀರಾ, ಲಾಂಗ್ ಟರ್ಮ್ ಅಲ್ಲಿ ನಾವೆಲ್ಲರೂ ಬೆನಿಫಿಟ್ ಆಗ್ತೀವಿ ಅನ್ಕೊಂತೀರಾ, ಅಲ್ದಿದ್ರೆ ಎಲ್ಲ ಭಾರನ ಮಿಡಲ್ ಕ್ಲಾಸ್ ಅವರೇ ಹೊರಬೇಕು ಅನ್ಕೊಂತೀರಾ? ಚೆನ್ನಾಗಿ ಯೋಚನೆ ಮಾಡಿ ಕಮೆಂಟ್ ಮಾಡಿ.